ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 8ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ SA2 ಪರೀಕ್ಷೆನ ನೀವೆಲ್ಲರೂ ಕೂಡ ನಾಳೆ 24/3/2026ಕ್ಕೆ ಬರೀಲಿಕ್ಕೆ ರೆಡಿಯಾಗಿದ್ದೀರಿ. ಹಾಗಾದರೆ ನೀವುಗಳು ಏನು ಮಾಡಬೇಕಪ್ಪ ಅಂದರೆ ಏನೆಲ್ಲ ಓದ್ಕೊಂಡು ಹೋಗಬೇಕು ಅನ್ನೋದನ್ನು ಹೇಳ್ತೀನಿ. ಅದನ್ನು ತಪ್ಪದೇ ತಾವೆಲ್ಲರೂ ಕೂಡ ಏನು ಮಾಡಬೇಕು ಅಂತಂದರೆ ಪ್ರಿಪೇರ್ ಮಾಡಿಕೊಂಡು ಇಷ್ಟು ಪರೀಕ್ಷಾ ಪ್ರಶ್ನೋತ್ತರಗಳನ್ನು ನೀವು ಚೆನ್ನಾಗಿ ನೋಡಿಕೊಂಡ್ರೆ ಖಂಡಿತವಾಗಿ ಅಂಕಗಳನ್ನು ಗಳಿಸ್ತೀರಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಆಲ್ರೆಡಿ 8ನೇ ಕನ್ನಡದಲ್ಲಿ ಸುಮಾರು ವಿಡಿಯೋಗಳನ್ನು ನಾವು ಹಾಕಿದ್ದೀವಿ, ಅವೆಲ್ಲವುಗಳು ಮಾಡೆಲ್ ಇದ್ದಾವೆ. ನೆನಪಿಟ್ಕೊಡ್ರಿ, ಇವೆಲ್ಲ ಏನಪ್ಪ ಅಂದರೆ ಪ್ರಾಕ್ಟೀಸ್ ಪೇಪರ್ಸ್. ಈ ತನ್ನಾಗಿರ್ತಕ್ಕಂಥ ಪ್ರಶ್ನೆಗಳು ನಿಮಗೆ ಬರಬಹುದು. ಕೆಲವು ಪ್ರಶ್ನೆಗಳು ಕೂಡ ಬಂದರೂ ಕೂಡ ಬರ್ಬೋದು, ಬಟ್ ಎಲ್ಲವುಗಳು ಅಭ್ಯಾಸ ಪ್ರಶ್ನೆ ಪತ್ರಿಕೆಗಳು. ನಾಳೆನೇ ನಿಮಗೆ ಪ್ರಶ್ನೆ ಪತ್ರಿಕೆಗಳು ಸಿಗ್ತದೆ. ಹಾಗಾದರೆ ವ್ಯಾಕರಣದಲ್ಲಿ ಯಾವ ಥರದ ಪ್ರಶ್ನೆಗಳು ಬರ್ತವೆ? ಫಸ್ಟ್ ನೋಡೋದಾದರೆ ವರ್ಣಮಾಲೆ, ಒಟ್ಟು ಎಷ್ಟು ಅಕ್ಷರಗಳು, ಸ್ವರ ಎಷ್ಟಿದ್ದಾವೆ? 13 ಇದ್ದಾವೆ, ಹೌದಲ್ಲ? ವ್ಯಂಜನಗಳು ಎಷ್ಟು? 34 ಇದ್ದಾವೆ. ಇನ್ನು ಸ್ವರಗಳಲ್ಲಿ ಹ್ರಸ್ವ ಸ್ವರ ಎಷ್ಟಿದ್ದಾವೆ? 6 ಇದ್ದಾವೆ. ದೀರ್ಘ ಸ್ವರ ಎಷ್ಟಿದ್ದಾವೆ? 7 ಇದ್ದಾವೆ. ವರ್ಗೀಯ ವ್ಯಂಜನ 25, ಅವರ್ಗೀಯ ವ್ಯಂಜನ ಎಷ್ಟು? 9. ಅಲ್ಪಪ್ರಾಣ 10, ಮಹಾಪ್ರಾಣ 10, ಅನುನಾಸಿಕ 5, ಯೋಗವಾಗಳ 2. ಈ ಥರದ ಪ್ರಶ್ನೆಗಳು ನಿಮ್ಗೆ ಏನು ಮಾಡ್ತಾವಪ್ಪ ಅಂದರೆ ಬರ್ತವೆ. ಖಂಡಿತವಾಗಿ 1 ಅಂಕ ಗ್ಯಾರಂಟಿಯಾಗಿ ತೊಗೋತೀರಿ. ಇನ್ನು ವಿಭಕ್ತಿ ಪ್ರತ್ಯಯಗಳನ್ನು ನೋಡ್ಕೊಂಡೋಗಿ. ಪ್ರಥಮಾವು, ದ್ವಿತೀಯನ್ನು, ತೃತೀಯಿಂದ ಚತುರ್ಥಿಗೆ, ಕೇಗೆ. ಓಕೆ, ಅದನ್ನು ನೀವು ಚೆನ್ನಾಗಿ ಏನು ಮಾಡಬೇಕು? ವಿಭಕ್ತಿ ಪ್ರತ್ಯಯದಿಂದ 1 ಮಾರ್ಕ್ಸು. ಸಂಧಿ ನಿಮ್ಮ ಎಲ್ಲ LBAಗಳಲ್ಲಿನ ಏನು ಮಾಡ್ಕೊಡ್ರಿ ಅಂದರೆ ಸಂಧಿ ಓದ್ಕೊಡ್ರಿ. 8th ಪಾರ್ಟ್ 1 ಮತ್ತು ಪಾರ್ಟ್ 2 ಎರಡೂ ಟೆಕ್ಸ್ಟ್ ಬುಕ್ಕನ್ನು ಓದಬೇಕು. ಯಾಕಂದರೆ ನಿಮಗೆ 50 ಅಂಕದ ಪರೀಕ್ಷೆ ಫುಲ್ ಪೇಪರ್ ಇದೆ. ಇನ್ನು ನಿಮ್ಮ LBAದಲ್ಲಿ ಕೊಟ್ಟಿರ್ತಕ್ಕಂಥ ವಿರುದ್ಧಾರ್ಥಕ ಪದಗಳನ್ನು ನೋಡ್ಕೊಡ್ರಿ. ಒಂದು ವಿರುದ್ಧಾರ್ಥಕ ಪದ ಬರ್ತದೆ, ತತ್ಸಮ ತದ್ಭವಗಳು ಬರಾಕತ್ತಾವ. ನಾಮಪ್ರದ, ಅದರಲ್ಲಿ ವಿಶೇಷವಾಗಿ ಅಂಕಿತ ನಾಮ, ರೂಢನಾಮ ಮತ್ತು ಅನ್ವರ್ತಕ ನಾಮ. ಅಂಕಿತ ನಾಮ ಅಂದರೆ ಇಟ್ಟ ಹೆಸರುಗಳು. ಓಕೆ, ರೂಢನಾಮ ಅಂದರೆ ರೂಢಿಯಿಂದ ಬಂದ ಹೆಸರುಗಳು. ಅನ್ವರ್ತಕ ನಾಮಗಳಂದರೆ ಅರ್ಥಕ್ಕನುಗುಣವಾಗಿ ಬರುವ ಎಲ್ಲ ಹೆಸರುಗಳು. ಫಾರ್ ಎಕ್ಸಾಂಪಲ್, ಪರಶುರಾಮ ಅನ್ನೋದು ಅಂಕಿತ ನಾಮ. ಓಕೆ, ಆಮೇಲೆ ಧಾರವಾಡ ಅನ್ನೋದು ಊರು, ರೂಢನಾಮ. ಓಕೆ, ಶಿಕ್ಷಕ ಅನ್ನೋದು ಅರ್ಥಕ್ಕನುಗುಣವಾಗಿ ಬಂದದ, ಅದು ಅನ್ವರ್ತಕ ನಾಮ. ಶಿಕ್ಷಕ, ವಿದ್ಯಾರ್ಥಿ, ಪೂಜಾರಿ ಇವೆಲ್ಲ ಏನಪ್ಪ ಅಂದರೆ ಅನ್ವರ್ತಕ ನಾಮಕ್ಕೇ ಬರ್ತವೆ. ಸರ್ವನಾಮದಲ್ಲಿ ಪ್ರಶ್ನಾರ್ಥಕ ಸರ್ವನಾಮ ಮತ್ತು ಆತ್ಮಾರ್ಥಕ ಸರ್ವನಾಮವನ್ನು ಕೊಡ್ರಿ. ಆತ್ಮಾರ್ಥಕದಲ್ಲಿ ತಾನು, ತಾವು, ತಕಾರಗಳು ಬರ್ತವೆ. ತಾನು, ತಾವು, ತಮ್ಮ ಇವೆಲ್ಲ ಆತ್ಮಾರ್ಥಕ ಸರ್ವನಾಮ. ಇನ್ನು ಒತ್ತಕ್ಷರಗಳನ್ನು ಸಜಾತಿ ಮತ್ತು ವಿಜಾತಿಯ, ಅದೇ ಒತ್ತಕ್ಷರ ಅದೇ ವ್ಯಂಜನ ಅದೇ ಬಂದರೆ ಅದು ಸಜಾತಿಯ. ಫಾರ್ ಎಕ್ಸಾಂಪಲ್, ಅಕ್ಕ ಅಂತ ಇದೆ, ಕ ಬತ್ತಂದ್ರೆ ಇದು ಸಜಾತಿ. ಅಸ್ತ್ರ ಅಂತ ಇದೆ ನೋಡಿ, ಅಸ್ತ್ರ. ಸಕ್ ತ ಬತ್ತು, ತಕ್ ರ ಬತ್ತು, ಅದು ವಿಜಾತಿ ಆಯಿತು. ಅನ್ನ ಅಂತಕ್ಕಂಥದ್ದು, ಅನ್ನ ಅನ್ನೋದು ಸಜಾತಿ. ನೆಕ್ಸ್ಟ್ ನೇಯ್ಗೆ ಅನ್ನೋದು, ನೇಯ್ಗೆ ಏನಾಯಿತು? ಗ ಕೊಟ್ಟಿನಿ, ಇದು ವಿಜಾತಿ. ಅನ್ಯ ದೇಶ ಪದಗಳು, ವಿಶೇಷವಾಗಿ ಹಿಂದೂಸ್ತಾನಿ, ಓಕೆ, ಅರಬಿಕ್ ಪದಗಳನ್ನು ನೋಡ್ಕೊಂಡು ಹೋಗಿ, ಅದು ಕೂಡ ಬರ್ತದೆ. ಕಂದ ಪದ್ಯ, ಅದರಲ್ಲಿ ಕಂದ ಪದ್ಯ ಅಂದರೆ 4, ಷಟ್ಪದ್ಯ ಅಂದರೆ 6 ಪದಗಳ ಅರ್ಥನೂ ಕೂಡ ಕೊಡ್ತಾರೆ. 10 ಗ್ರಾಮರ್ ಪಾಯಿಂಟ್ ಹೇಳಿದ್ದೀನಿ, ಅದರಲ್ಲಿ 5 ಅಂತೂ ನಿಮಗೆ ಫಿಕ್ಸ್ ಆಗಿ ಬರ್ತಾವೆ. ಸ್ವಲ್ಪ LBAಗಳನ್ನು ಕಣ್ಣಾಡಿಸ್ಕೊಂಡು ಹೋದರೆ ಆರಾಮಾಗಿ ನೀವು 8th 5 ಗ್ರಾಮರ್ ಮಾರ್ಕಸ್ಗಳನ್ನು ಪಡಿತೀರಿ. ಹಾಗಾದರೆ 1 ಅಂಕದ 3 ಪ್ರಶ್ನೆಗಳು ಬರ್ತಾವೆ. ನಿಮಗೆ 5 ಪಾಠ ಪ್ರಶ್ನೆಗಳನ್ನು ಓದಬೇಕು. ನೀರು ಕೊಡದ ನಾಡಿನಲ್ಲಿ, ಬಹುಮಾನ, ಬೇವು ಬೆಲ್ಲದೊಡನೇನು ಫಲ, ಮಗಳಿಗೆ ಬರೆದ ಪತ್ರ, ಆಹುತಿ. ಇಷ್ಟು 5 ಪಾಠದಿಂದ ಬರೆದ್ರೆ ನೀವು ಎಷ್ಟು 3 ಮಾರ್ಕ್ಸನ್ನು ಗ್ಯಾರಂಟಿಯಾಗಿ ಪಡಿತೀರಿ. ಇದೇ ಪಾಠದ ಬರುತ್ತೆ ಅಂತ ಹೇಳಿಕ್ಕೆ ಬರೋದಿಲ್ಲ. ನಿಮಗೆ ಚಾಯ್ಸ್ ಕ್ವಶನ್ಸ್ಗಳನ್ನು ಕೂಡ ಅವ್ರು ಏನು ಮಾಡಿದ್ದಾರೆ? ಪ್ರೊವೈಡ್ ಮಾಡಿದ್ದಾರೆ. ಅದಕ್ಕಾಗಿ ನೀವು ಏನು ಮಾಡಬೇಕು? ಅದನ್ನು ಸ್ವಲ್ಪ ತಲೆ ಕೆಡಿಸ್ಕೊಡ್ರಿ. ಇನ್ನು 2 ಮಾರ್ಕರ್ಸ್ ಕ್ವಶನ್ಸ್, ಟೋಟಲಿ 5 ಪ್ರಶ್ನೆಗಳು ಬರ್ತಾವೆ. ಬಟ್ ಇಲ್ಲಿ ಭಾಳ ಪಾಠಗಳಿದ್ದಾವೆ. ಮಗ್ಗದ ಸಾಹೇಬ ಓದಬೇಕು, ಸಪ್ತಾಕ್ಷರಿ ಮಂತ್ರ, ತಲಕಾಡಿನ ವೈಭವ, ಕನ್ನಡಿಗರ ತಾಯಿ, ವಚನಾಮೃತ, ಸಾರ್ಥಕ ಅಂತಕ್ಕಂಥದ್ದು ಓದಬೇಕು. ಆಟೋ ರಿಕ್ಷಾದ ಪ್ರಸಂಗಗಳು, ಕಟ್ಟಿದೆವು ನಾವು ಮತ್ತು ಸೀಮೆ. ಇಷ್ಟೆಲ್ಲ 9ರಲ್ಲಿ ಕೇವಲ 5 ಬರ್ತವೆ. ಯಾವ ಬರ್ತಾವೆ ಅಂತ ಗೊತ್ತಿಲ್ಲ. ಅವು ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆಗಳು, ಹೇಳಲಿಕ್ಕೂ ಬರೋದಿಲ್ಲ. 3-4 ವಾಕ್ಯದಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಬರೀಬೇಕು. ಸ್ವಲ್ಪ ಬ್ರೀಫಾಗಿ ನೋಡ್ಕೊಂಡು ಹೋದರೂ ಕೂಡ ನಿಮಗೆ ಅಂಕಗಳಲ್ಲಿಂದ ಬಂದೇ ಬರ್ತವೆ. ಇನ್ನು 3 ಮಾರ್ಕರ್ಸಲ್ಲಿ ಏನಿರ್ತದಪ್ಪ ಅಂದರೆ ಇಲ್ಲಿ ಸಂದರ್ಭಗಳನ್ನು ಬರಿಬೇಕು. ಏನು ಬರಿಬೇಕು? ಸಂದರ್ಭಗಳನ್ನು ಬರಿಬೇಕು, ಅಥವಾ ಲೇಖಕ ಮತ್ತು ಸಾಹಿತಿಗಳ ಪರಿಚಯಗಳನ್ನು ಕೇಳ್ತಾರೆ. ಈ ಭಾಗದಲ್ಲಿ ಓಕೆನಾ. ಅದೇ ಥರನಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಅವ್ರು ಏನು ಮಾಡಿದ್ದಾರೆ ಅಂದರೆ ನಿಮಗೆ ಇಟ್ಟಿದ್ದಾರೆ 3 ಅಂಕಕ್ಕೆ. ಓಕೆ, 4 ಅಂಕಕ್ಕೆ 3 ಅಂಕಕ್ಕೆ ಅಲಂಕಾರನೂ ಕೂಡ ಕೊಟ್ಟಿದ್ದಾರೆ 3 ಅಂಕಕ್ಕೆ. ನೋಡಿ 3 ಅಂಕದಲ್ಲಿ ನಿಮ್ಗೆ ಏನೇನು ಕೊಟ್ಟಿದ್ದಾರೆ ಅಂತಂದರೆ ಫಸ್ಟ್ ಸಂದರ್ಭ ಇದೆ. ಓಕೆ, ಸಂದರ್ಭ ಒಂದಿದೆ 3 ಮಾರ್ಕ್ಸಿಗೆ. ಆಮೇಲೆ ಲೇಖಕರ ಪರಿಚಯ ಇದೆ. ನೆಕ್ಸ್ಟು ಅಲಂಕಾರ ಕೇಳಿದ್ದಾರೆ ನೋಡಿ. ಓಕೆ, ಅಲಂಕಾರ ಚೆನ್ನಾಗಿ ನೋಡ್ಕೊಂಡೋಗಿ. ಅಲಂಕಾರ ಅದು 3 ಮಾರ್ಕ್ಸಿಗೆ ಬರ್ತಾಯಿದೆ. ಆಮೇಲೆ ಛಂದಸ್ ಕೇಳಿದ್ದಾರೆ, ಗುರು ಲೋಗೋ ಹಾಕೋದು, ಅದು 3 ಮಾರ್ಕ್ಸಿಗಿದೆ.
ಅದನ್ನು ಕೂಡ ನೋಡ್ಕೊಂಡು ಹೋಗಿ 3 ಅಂಕದ ಪ್ರಶ್ನೆಗಳು. ಓಕೆ, ಇಷ್ಟು ನೀವೇನು ಮಾಡಬೇಕಪ್ಪ ಅಂದರೆ ಒಂದು ಗಾದೆ ಮಾತನ್ನು ವಿಸ್ತಾರ ಮಾಡ್ಕೊಂಡು ಓದ್ಕೊಂಡು ಹೋಗಬೇಕು. ಇವು 5 ಥರದ ಪ್ರಶ್ನೆಗಳನ್ನು ನಿಮಗೆ 3 ಅಂಕದಲ್ಲಿ ಕೇಳ್ತಾರೆ. ಸೊ ಟೋಟಲಿ ನಿಮಗೆ 15 ಮಾರ್ಕ್ಸ್ ಕೇಳಿದ್ದಾರೆ. ಸಂದರ್ಭ, ಆಮೇಲೆ ಇಲ್ಲಿರ್ತಕ್ಕಂಥದ್ದು ಲೇಖಕರ ಅಥವಾ ಸಾಹಿತಿಗಳ ಪರಿಚಯ, ಅಲಂಕಾರ, ಛಂದಸ್ಸು, ಗಾದೆ ಮಾತು. ಈ ವಿಭಾಗದಲ್ಲಿ ನೀವು ಹೆಚ್ಚು ಅಂಕಗಳನ್ನು ಗಳಿಸಬೇಕಾದ್ರೆ ಫ್ರೆಂಡ್ಸ್ ನೀವೇನು ಮಾಡಬೇಕು, ತುಂಬ ಚೆನ್ನಾಗಿ ಅದನ್ನು ಪ್ರಿಪೇರ್ ಮಾಡಲೇಬೇಕು. ಸೊ ಟೋಟಲಲ್ಲಿ ಸಾರ್ಥಕ ಬದುಕಿನ ಸಾಧಕ ಮತ್ತು ಯಶೋಧರೆಯಿಂದ 2ರಲ್ಲಿ 1 ಬರ್ತದೆ. ಹೂವಾದ ಹುಡುಗಿ ಮತ್ತು ಅಮ್ಮದಿಂದ 1, ಇದರಲ್ಲಿ 1 ಪ್ರಶ್ನೆ ಬರ್ತದೆ. ಅದು ಸಂದರ್ಭ ಬರ್ಬೋದು ಅಥವಾ ಲೇಖಕರ ಪರಿಚಯ ಬರ್ಬೋದು. ಇದರಲ್ಲಿನೂ ಕೂಡ ಸಂದರ್ಭ ಬರ್ಬೋದು, ಇಲ್ಲಾಂದರೆ ಲೇಖಕರ ಪರಿಚಯ ಬರ್ಬೋದು. ಸೊ ಬಾಕಿವೆಲ್ಲ ನಿಮ್ಮ LB ಅಲಂಕಾರ, ಛಂದಸ್ಸು, ಗಾದೆ ಮಾತು ಅದನ್ನು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಿ. ನೋಡಿ, ಇನ್ನು 4 ಮಾರ್ಕರ್ ಕ್ವಶನ್. ಸೊ 4 ಅಂಕದ ಪ್ರಶ್ನೆಗಳಲ್ಲಿ ನಿಮಗೆ ಏನು ಮಾಡಿದ್ದಾರೆ ಅಂತಂದರೆ, ಒಂದು ಪದ್ಯ ಇದೆ. ಏನು ಕೇಳಿದ್ದಾರೆ? ಒಂದು ಪದ್ಯ, ಒಂದು ಮೌಲ್ಯಾಧಾರಿತ ಸಾರಾಂಶ. ಓಕೆ, ಸೊ ಟೋಟಲಿ ನಿಮಗೆ ಭಾರತೀಯತೆ ಮತ್ತು ರಾಮಧ್ಯಾನ ಚರಿತೆ ಇವು 2 ಇದ್ದಾವೆ. ಓಕೆ, ಇನ್ನು ನೆಕ್ಸ್ಟ್ ಗೆಳೆತನ ಮತ್ತು ಸೋಮೇಶ್ವರ ಶತಕ ಇದೆ. ಸೊ ಗೊತ್ತಾಯ್ತಲ್ಲ, ಒಂದು ಮೌಲ್ಯಾಧಾರಿತ ಸಾರಾಂಶವನ್ನು ಬರಲಿಕ್ಕೆ ಕೇಳ್ತಾರೆ. ಒಂದು 8 ವಾಕ್ಯ ಅಂದರೆ 5-6 ವಾಕ್ಯದಲ್ಲಿರ್ತಕ್ಕಂಥ ಪ್ರಶ್ನೆ ಒಂದು ನಿಮಗೆ ಬರ್ತದೆ. ಸೊ ಇಷ್ಟು 4ರಲ್ಲಿ ನೀವು ಏನು ಮಾಡಬೇಕು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಸೊ ಅಷ್ಟು ಏನು ಮಾಡಿರಿ, ಒಂದೊಂದು ಪ್ಯಾರಾಗ್ರಾಫನ್ನು ಹಾಡ ಬೈಪಟ್ ಮಾಡಿರಿ, ಕೆಲಸ ಆಗ್ತದೆ. ಸೊ 4 ಪ್ಯಾರಾಗ್ರಾಫಲ್ಲಿ ಇರ್ತಕ್ಕಂಥ ನಿಮಗೆ ಮೌಲ್ಯಾಧಾರಿತ ಸಾರಾಂಶ ಹೇಳ್ಕೊತೀನಿ. ಸೊ ಪ್ಯಾಸೇಜ್ಗಳನ್ನು ಬರೀತಕ್ಕದ್ದನ್ನು ನೋಡ್ಕೊಡ್ರಿ. ಅದು ನಿಮಗೆ 4 ಮಾರ್ಕರಲ್ಲಿ ಏನಾಗ್ತದಪ್ಪ ಅಂದರೆ ಅಂಕಗಳು ಬರ್ತಾವೆ. ಆಲ್ರೆಡಿ ಗೆಳೆತನದ ನಿಜ ಸ್ವರೂಪ ಹೇಗಿರಬೇಕು, ಆಮೇಲೆ ಸೋಮೇಶ್ವರ ಶತಕದಲ್ಲಿನೂ ಕೂಡ ನಿಮ್ಗೆ ಏನು ಮಾಡಿದ್ರು ಅಂದರೆ ಪ್ರಶ್ನೆಗಳನ್ನು ಕೊಟ್ಟಿದ್ದರು, ಹೌದಲ್ಲ? ಎಸ್. ಪದ್ಯ ಪೂರ್ಣ ಮಾಡಲಿಕ್ಕೂ ಕೂಡ 4 ಅಂಕನೇ ಇದೆ. ಪದ್ಯ ಪೂರ್ಣ ಮಾಡಲಿಕ್ಕೆ 4 ಅಂಕ ಇದೆ, ಮೌಲ್ಯಾಧಾರಿತ ಸಾರಾಂಶಕ್ಕೆ 4 ಅಂಕ ಇದೆ. ಓಕೆ, ಪದ್ಯ ಮತ್ತು ಮೌಲ್ಯಾಧಾರಿತ ಇಲ್ಲಿ 2 ಬರ್ತಾ ಇದೆ. 8 ವಾಕ್ಯ ಬರೋದಿಲ್ಲ, ನೆನಪಿಟ್ಕೊಡ್ರಿ. ಇಲ್ಲಿ 8 ವಾಕ್ಯ ಬರೋದಿಲ್ಲ. ಪದ್ಯ ಬರ್ತದೆ ಒಂದು ಮೌಲ್ಯಾಧಾರಿತ ಸಾರಾಂಶ ಬರ್ತದೆ 4ರಲ್ಲಿ. ಸೊ ಅದಕ್ಕಾಗಿ 4ರದ್ದು ಒಂದೊಂದು ಪ್ಯಾರ ಏನು ಮಾಡಿರಿ, ಬೈಪಟ್ ಮಾಡಿರಿ. ಆಮೇಲೆ ಇಂಪಾರ್ಟೆಂಟ್ LBದಲ್ಲಿ ಇರ್ತಕ್ಕಂಥ ಯಾವುದು ಸಾರಾಂಶ ಬರಲಿಕ್ಕಿದೆಲ್ಲ ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇನ್ನು 2 ಪತ್ರಗಳನ್ನು ನಿಮ್ಮ LBದಲ್ಲಿ ಕೊಟ್ಟಿದ್ದಾರೆ. ಯಾವುದು? ಒಂದು ಸಾರ್ವಜನಿಕ ಗ್ರಂಥಾಲಯ ಸ್ಥಾಪಿಸುವಂತೆ ತಹಶೀಲ್ದಾರರಿಗೆ ಬರೀತಕ್ಕಂಥ ಪತ್ರ, ಅದನ್ನು ಮನವಿ ಪತ್ರ ಅಂತೀವಿ. ಓಕೆ, ಇನ್ನು ಪ್ರವಾಸಕ್ಕೆ ಹಣ ಬೇಡಿ ನಿಮ್ಮ ತಂದೆಗೆ ಬರೀತಕ್ಕಂಥ ಪತ್ರ, ಇದು ಕೂಡ ನಿಮ್ಗೆ ಏನು ಮಾಡಿದೆ ಅಂದರೆ LBದಲ್ಲಿ ಕೊಟ್ಟಿದ್ದರು. ಸೊ 5,000 ಹಣ ಬೇಡಿ ಅಂತ ಇದೆ. ಸೊ ಅದನ್ನು ಕೂಡ ಮನವಿ ವೈಯಕ್ತಿಕ ಪತ್ರವನ್ನು ಬರೆಯೋದನ್ನು ಕಲ್ಕೊಡ್ರಿ. ಲಾಸ್ಟ್ ನಿಮಗೆ ಪ್ರಬಂಧಗಳು ಕೂಡ 2 ಇದ್ದಾವೆ ನಿಮ್ಮ LBದಲ್ಲಿ. ಒಂದು ರಾಷ್ಟ್ರೀಯ ಹಬ್ಬ, ಇನ್ನೊಂದು ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ. ಇಲ್ಲೇನಿದೆ, ಪತ್ರ ಬರಿಬೇಕು 1, ಇಲ್ಲಾದರೆ ಪ್ರಬಂಧ ಬರಿಬೇಕು 1. ಸೊ ನನಗನ್ಸುತ್ತೆ ಪತ್ರ ಬರೆಯೋದನ್ನು ಕಲ್ಕೊಡ್ರೆ ಭಾಳ ಈಸಿಯಾಗಿ ಬರೀತೀರಿ. ಅಲ್ಲಿ ಬರೀ ಸ್ಥಳ, ದಿನಾಂಕ, ಇಂದ, ಗೆ, ಮಾನ್ಯರೇ, ವಿಷಯ, ಪತ್ರದ ಒಡಲು, ಸಮಾಪನೆ ಅಂತ ಬರೆದ್ರೆ ನಿಮ್ಗೆ ಅಂಕಗಳು ಆರಾಮಾಗಿ ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಓಕೆ, ಸೊ ಅಷ್ಟೇ ನೋಡಿಕೊಂಡ್ರೆ ನೀವು ಖಂಡಿತವಾಗಿರ್ತಕ್ಕಂಥ ಯೂಸ್ ಆಗ್ತದೆ ಅಂತ ಹೇಳ್ತಾ, ಸೊ ಇಲ್ಲಿಯವರೆಗೆ ನೀವೆಲ್ಲರೂ ಕೂಡ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಇಷ್ಟು ನೋಡ್ಕೊಂಡು ಹೋದರೆ ಕನ್ನಡದಲ್ಲಿ ಆರಾಮಾಗಿ ನೀವು ಅಂಕಗಳನ್ನು ಗಳಿಸ್ತೀರಿ ಅಂತ ಹೇಳ್ತಾ, ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.